ಯಾರಮ್ಮ ನೀನು? ಮಂಜುಳಾ ಅಂತ. ಯಾವೂರು? ಶಿವಮೊಗ್ಗದ ಹತ್ರ ಶಿಕಾರಿಪುರ ಅಂತ. ಓ, ಮುಖ್ಯಮಂತ್ರಿಗಳ ಊರು. ಇಲ್ಲಿಗೆ ಯಾಕೆ ಬಂದ್ರಿ? ನಾನು ಈ ಮಗು ತಂದೆ ತಾಯಿ ಮನೇಲೆ ಕೆಲಸ ಮಾಡ್ಕೊಂಡಿದ್ದೆ. ಒಂದು ವಾರದ ಹಿಂದಷ್ಟೇ ಮಗು ತಂದೆ ತಾಯಿ ಇಬ್ರು ಬೆಂಗಳೂರಿಗೆ ಹೊರಟಿದ್ರು. ದಾರಿ ಮಧ್ಯೆ ಆಕ್ಸಿಡೆಂಟ್ ಆಗಿ ಇಬ್ರು ತೀರ್ಕೊಂಡ್ಬಿಟ್ರು. ಈಗ ಮಗುಗೆ ಯಾರು ಇಲ್ಲ. ಇದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ ಮೇಲೆ ಇದೆ. ನಂಗೀಗ ಇರೋದಕ್ಕೂ ಆಶ್ರಯನೇ ಇಲ್ಲ. ನೀವ್ ಯಾರಾದ್ರೂ ಜಾಗ ಕೊಟ್ರೆ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ನಮ್ಮದೇನು ಅಭ್ಯಂತರ ಇಲ್ಲ, ಇರಬಹುದು. ಆದರೆ ಇದು ದೇವಸ್ಥಾನ. ಸುಳ್ಳು, ಮೋಸ, ವಂಚನೆ, ಕೆಟ್ಟ ನಡವಳಿಕೆ ಇರಬಾರದು. ದೇವಸ್ಥಾನವನ್ನ ಶುಚಿಯಾಗಿಟ್ಕೊಂಡಿರ್ಬೇಕು. ಕಲ್ಪನಾ, ಅಮಿತಾ ಪ್ರಣವ್ನ ತುಂಬಾನೇ ಹಚ್ಕೊಂಡಿದ್ದಾಳೆ. ಅವನಿಲ್ದೆ ಇವಳು ಬದುಕೇ ಇಲ್ಲ ಅನ್ಕೋಬಿಟ್ಟಿದ್ದಾಳೆ. ಅಮಿತಾ ಮೊದಲನೇ ಅಮಿತಾ ಆಗ್ಬೇಕು ಅಂದ್ರೆ ಅವರಿಬ್ರು ಮಧ್ಯೆ ಸರಿ ಹೋಗ್ಬೇಕು. ಪ್ರಣವ್ ಅಮಿತನ ತಪ್ಪು ತಿಳ್ಕೊಂಡಿದ್ದಾನೆ ಕಣೆ. ನೀವ್ ಹೋಗಿ ಮಾತಾಡಿ ಚಿತ್ರಕ್ಕ. ನಾನು ಹೋಗಕ್ಕಾಗಲ್ಲ ಕಲ್ಪನಾ. ಗುರು ನನ್ನನ್ನ ಪೂರ್ತಿಯಾಗಿ ಸಿಕ್ಕಾಕ್ಸಿದ್ದಾರೆ. ಪೊಲೀಸ್ ಕೇಸ್ ಆಗಿದೆ. ಜನರೆಲ್ಲ ನನ್ನ ವಿರುದ್ಧ ಇದ್ದಾರೆ. ಇಂಥ ಸಮಯದಲ್ಲಿ ನಾನು ಎಲ್ಗೂ ಹೋಗಕ್ಕಾಗಲ್ಲ ಕಣೆ. ಹಾಗಾದ್ರೆ ಒಂದು ಕೆಲಸ, ನೀನು ನನ್ನ ಜೊತೆ ಬರಬೇಕು. ಅಮಿತಾ ಪ್ರಣವ್ನ ಒಂದ್ ಮಾಡಿ ಮದ್ವೆ ಮಾಡ್ತೀರಾ? ನೋಡ್ತೀನಿ. ನಂದ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ದುಡ್ಡೆಲ್ಲ ತೀರಿಸ್ತೀನಿ ಅಂತ ಹೇಳಿದ್ರಲ್ಲ, ಅದು ನಿಮ್ಮ ಕೈಲಿ ಸಾಧ್ಯನಾ? ಅದನ್ನೇ ಮಾಡ್ತಾ ಇದ್ದೀನಿ. ಆಗತ್ತೆ ಅನ್ಕೋ ಚಿತ್ರ. ಬೇಡ, ಆಗಿದೆ ಅಂತಾನೆ ಇಟ್ಕೋ. ಇದೊಂದು ಸಹಾಯ ಮಾಡಿ. ಜೀವನ ಪರ್ಯಂತ ನಾನು ನಿಮ್ಮನ್ನು ಮರೆಯಲ್ಲ. ನಿಮ್ಮ ಋಣ ನನ್ನ ಮೇಲಿರುತ್ತೆ. ಹೇಗಾದ್ರೂ ಮಾಡಿ ನಿಮ್ಮ ಋಣನ ತೀರಿಸ್ತೀನಿ. ತೀರ್ಸೋದು ಬೇಡ ಅಂತ ಯಾರು ಹೇಳಿದ್ರು? ಆದ್ರೆ ಅದನ್ನ ತೀರ್ಸೋದು ಹೇಗೆ ಅಂತ ನಾನು ಹೇಳ್ತೀನಿ. ತೀರಿಸ್ತೀನಿ, ಯಾವುದೋ ಒಂದು ರೂಪದಲ್ಲಿ. ಬಾಯ್. ಈಗ ನಿನ್ನ ಮೇಲೆ ತುಂಬ ಜವಾಬ್ದಾರಿ ಇದೆ. ಹರಿ ಜವಾಬ್ದಾರಿ ಎಲ್ಲ ನಿಂದೆ. ಯಾವಾಗಲೂ ಅವನ ಜೊತೆಲೇ ಇರಬೇಕು. ಅವನು ಎಲ್ಲಿ ಹೋಗ್ತಾನೋ ನೀನು ಅವನ ಜೊತೆಲೇ ಹೋಗ್ಬೇಕು. ಆದ್ರೆ ಅವ್ರು ಎಲ್ಲೆಲ್ಲೋ ಹೋಗ್ತಾರೆ, ನನ್ನ ಕೈಗೆ ಸಿಗಲ್ಲ. ಹಾಗಂತ ಸಡ್ಲ ಬಿಟ್ರೆ ಅವ್ನಿಗೆ ಯಾರ ಕೈಗೂ ಸಿಗಲ್ಲ. ಹಾಗಾಗ್ದಿರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಆದ್ರೆ ಆ ಕಲ್ಪನಾ ಇದ್ದಾಳಲ್ಲ, ಕಲ್ಪನಾ ಬಗ್ಗೆ ನೀನು ಯೋಚನೆ ಮಾಡಬೇಡ. ಅದ ತಲೆ ಬಿಸಿ ನಿನಗೆ ಬೇಡ. ನಾನು ನಿಮ್ಮ ಮಾವ ಅದನ್ನ ನೋಡ್ಕೋತೀನಿ. ನೋಡ್ಕಂದ ಎಷ್ಟು ಕಷ್ಟಪಟ್ಟು ಹರಿನ ನಿನ್ನ ಕೈಗೆ ಒಪ್ಸಿದ್ದೀನಿ ಅಂತ ನಿಂಗೆ ಗೊತ್ತಲ್ವಾ? ಅದನ್ನ ಉಳಿಸ್ಕೊಳ್ಳೋದು ನಿನ್ನ ಕೆಲಸ. ಸರಿಯತ್ತ. ಈಗ ಯಾವ ಕೇಸು ಉಳಿದಿಲ್ವಾ? ಕೇಸು ಇಲ್ಲ, ಬಾಕಿನೂ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಇನ್ಮೇಲೆ ನೀನು ಯಾರು ಹಂಗಿಲ್ದೆ ಎಲ್ಲಿ ಬೇಕಾದ್ರೂ ಆರಾಮಾಗಿ ಓಡಾಡ್ಬೋದು. 3 ಕೋಟಿ ಹೊಂದ್ಸೋದು ಅಂದ್ರೆ ಅಷ್ಟು ಸುಲಭನಾ? ನಂದ ನಿಂಗೋಸ್ಕರ ಹೊಂದಿಸಿದ್ದಾನೆ. ಬೇರೆ ಯಾರಿಗೇ ಆದ್ರೂ ಅವ್ನು ಇಷ್ಟೊಂದು ರಿಸ್ಕ್ ತಗೊಳ್ತಾ ಇರ್ಲಿಲ್ಲ ಅಲ್ವಾ ನಂದು? ನೀನು ಆದಷ್ಟು ಬೇಗ ಬೆಂಗಳೂರಿಗೆ ಬಾ. ನಿನ್ನ ಮುಂದಿನ ಬದುಕಿನ ಬಗ್ಗೆ ನಾವು ಸ್ವಲ್ಪ ಮಾತಾಡೋದಿದೆ. ಹರಿ, ಇಷ್ಟ ದಿನ ಆಯ್ತು, ನನಗೆ ನಿಮ್ ತೋಟನೇ ತೋರಿಸ್ಲಿಲ್ಲ. ಮನೆ ಕೆಳಗಡೆ ಇರೋದೆಲ್ಲ ತೋಟನೇ. ಹಿಂಗೆ ಇಣಕ್ ನೋಡಿದ್ರೆ ಕಾಣಿಸುತ್ತೆ, ಅದನ್ನ ತೋರಿಸ್ಬೇಕಾ? ಆದ್ರೂ ನೀವೇ ನನ್ನನ್ನು ಕರ್ಕೊಂಡು ಹೋಗಿ ತೋಟ ಎಲ್ಲ ತೋರಿಸಿದ್ರೆ ಚೆನ್ನಾಗಿರುತ್ತೆ. ನಾನು ಬರಲ್ಲ. ನೀವು ಬರಲ್ಲ ಅಂದ್ರೆ ನಾನ್ ಬಿಡಲ್ಲ. ಬಿಡ, ನಾನ್ ನಿಮ್ ಹೆಂಡತಿ. ಬಿಡಲ್ಲ. ನೀನು ನನ್ನ ಹೆಂಡತಿ ಅಲ್ಲ, ಕಲ್ಪನಾ ನನ್ನ ಹೆಂಡತಿ.